नमो मंजुनाथ नमो द्वादश ज्योतिर्लिंग नमो नमो मंजुनाथ नमो द्वादश ज्योतिर्लिंग नमो मंजुनाथ नमो द्वादश ज्योतिर्लिंग नमो जय विठला जय पांडुरंग प्रभो विठला जगदाधार जय विठला पांडुरंग विठला पंढरीनाथ विठला पांडुरंग विठला पंढरीनाथ ಸಾಗರದಲ್ಲಿ ಅಲೆ ಅಲೆಯಾಗಿ ಸಾಗರದಲ್ಲಿ ಅಲೆ ಅಲೆಯಾಗಿ ಪ್ರಭು ವಿಠಲ ಪಂಢರಿನಾಥ ವಿಠಲ ಪ್ರಭು ವಿಠಲ ಪಂಢರಿನಾಥ ವಿಠಲ ಭಾಸ್ಕರನಲ್ಲಿ ಕಾಂತಿಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಚಂದಿರನಲ್ಲಿ ಚಂದ್ರಿಕೆಯಾಗಿ ಚಂದಿರನಲ್ಲಿ ಚಂದ್ರಿಕೆಯಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಪಾಂಡುರಂಗ ವಿಠಲ ಪಂಢರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಢರಿನಾಥ ವಿಠಲ ಅರಳುವ ಹೂವಲ್ಲಿ ಪರಿಮಳವಾಗಿ ಅರಳುವ ಹೂವಲ್ಲಿ ಪರಿಮಳವಾಗಿ ಬೀಸುವ ಗಾಳಿಯಲ್ಲಿ ನೀ ತಂಪಾಗಿ ಬೀಸುವ ಗಾಳಿಯಲ್ಲಿ ನೀ ತಂಪಾಗಿ ಪ್ರಭು ವಿಠಲ ಪಂಢರಿನಾಥ ವಿಠಲ ಪ್ರಭು ವಿಠಲ ಪಂಢರಿನಾಥ ವಿಠಲ ಕೋಗಿಲೆ ಕಂಠದಿ ಸಂಗೀತವಾಗಿ ಕೋಗಿಲೆ ಕಂಠದಿ ಸಂಗೀತವಾಗಿ ಭಕ್ತರ ಹೃದಯದಿ ಆನಂದವಾಗಿ ಭಕ್ತರ ಹೃದಯದಿ ಆನಂದವಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ ಜಗವೆಲ್ಲ ತುಂಬಿರುವೆ ತಂದೆ ಎಲ್ಲೆಲ್ಲೂ ನೀ ಪಾಂಡುರಂಗ ವಿಠಲ ಪಂಢರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಢರಿನಾಥ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ವರದ ಪುರಂದರ ಶುಭವಿದು ಶೋಭನ ವರದ ಪುರಂದರ ಶುಭವಿದು ಶೋಭನ ವರದ ಪುರಂದರ ಶುಭವಿದು ಶೋಭನ ವರದ ಪುರಂದರ ವಿಠಲರಾಯನಿಗೆ ಶುಭವಿದು ಶೋಭನ
ಪುರಂದರ ಗೋತಮಾಲಯತ ಗೌಚನಿಗೆ ಆತವತಾರದೆ ಭಕ್ತರ ಸಲಹುವ ಆತವತಾರದೆ ಭಕ್ತರ ಸಲಹುವ ಕಾತುದೆ ಪುರಂದರ ವಿಠಲನಿಗೆ ಕಾತುದೆ ಪುರಂದರ ವಿಠಲನಿಗೆ ಮಂಗಲಾಂಗಯ ಮಂಗಲಾಂಗಯ ವಿಠಲ 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 ಹರಿ ಗುರು ವಿಠಲ ಜಯ ಗುರು ವಿಠಲ ಹರಿ ಗುರು ವಿಠಲ ಜಯ ಗುರು ವಿಠಲ ಮಾತೃವರೇಣ್ಯ ವಿಠಲ ವಿಠಲ ಪಿತೃವರೇಣ್ಯ ವಿಠಲ 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 ಇಂದ್ರಮ್ಯಮಮ್ಮಾದರಿಶ್ವಾನಮಾಹೋ ವೇದಾದಿನೋ ನಿರ್ವಚನೀಯಮೇಕಂ ಯಂ ಬ್ರಹ್ಮಶಬ್ದೇನ ವಿಲಿಖಿತಂತಿ ಶೈವಾಯಮೇಚಂತಿ ವೈದ್ಯವೋಚನ್ ಯಂ ವೈಷ್ಣವಾ ವಿಷ್ಣುರಿತಿ ತುರಂತಿ ಬುದ್ಧಾಸ್ತದಾರ್ಹಣ್ಣಿತಿ ಬೌದ್ಧಜೈನಾಃ ತಸ್ಮೈ ಅಕಾಲೇತಿ ಶಾಸಿಕ್ತಸಂತಃ ಶಾಸೇತಿ ಕೇಚಿತ್ ಕಚಿಚಿತ್ ಕುಮಾರಃ स्वामीति मातेति पितेति भक्त्या यं प्रार्थयन्ते जगदीति तारम् सा एक एवा प्रभुरद्वितीयः सा एक एवा प्रभुरद्वितीयः ॐ वसतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति 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 सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ओम शांति 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 भारत माता की जय भारत माता की जय भारत माता की जय भारतीय जनता पार्टी की भारत माता की ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮಂಗಳೂರು ಮಂಡಲ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಗಣೇಶೋತ್ಸವ ಶಾರದೋತ್ಸವ ಮೊಸರು ಕುಡಿಕೆ ಸಹಿತ ಹಿಂದೂ ಹಬ್ಬಗಳ ಆಚರಣೆಗೆ ಕೋಮು ದ್ವೇಷ ಮನಸ್ಥಿತಿಯ ಸಿದ್ದರಾಮಯ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಭಜನಾ ಮೂಲಕ ಪ್ರತಿಭಟನಾ ಸಭೆಗೆ ಆಗಮಿಸಿದ ನಮ್ಮ ಮಂಡಲದ ಪ್ರಭಾರಿ ಅಧ್ಯಕ್ಷರಾದಂಥ ಹೇಮಂತ್ ಶೆಟ್ಟಿ ಇವರಿಗೆ ಸ್ವಾಗತ. ಹಾಗೆಯೇ ನಮ್ಮವರೇ ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ಇವರಿಗೂ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ಶ್ರೀ ನಂದನ್ ಮಲ್ಯ ಇವರಿಗೂ ಸ್ವಾಗತ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಸ್ವಾಗತ. ಜಿಲ್ಲಾ ಕಾರ್ಯದರ್ಶಿ ಮಂಡಲದ ಪ್ರಭಾರಿ ಶ್ರೀ ದಿನೇಶ್ ಅಮ್ಟೂರ್ಜಿ ಇವರಿಗೂ ಸ್ವಾಗತ. ಪ್ರಧಾನ ಕಾರ್ಯದರ್ಶಿಯಾದಂತಹ ಸುಜಿತ್ ಮಾಡೂರ್ ಮತ್ತು ದಯಾನಂದನ್ನ ಇವರಿಗೂ ಸ್ವಾಗತ. ಹಾಗೆಯೇ ಯುವ ಮೋರ್ಚಾದ ಪ್ರಭಾರಿ ಜೀವನ್ ತೊಕ್ಕೊಟ್ಟು ಇವರಿಗೂ ಸ್ವಾಗತ. ಜಿಲ್ಲೆಯ ಯುವ ಮೋರ್ಚಾ ಉಪಾಧ್ಯಕ್ಷರಾದಂತಹ ಮತ್ತೆ ನಮ್ಮ ಪ್ರಭಾರಿಯಾದಂತಹ ಶ್ರೀ ಪ್ರಕಾಶ್ ಗರೋಡಿ ಇವರಿಗೂ ಸ್ವಾಗತ. ನಿಶಾಂತ್ ಪೂಜಾರಿ ಇವರಿಗೂ ಸ್ವಾಗತ. ಭಾಜಪದ ಹಿರಿಯ ನಾಯಕರು ಶ್ರೀ ಸಂತೋಷ್ ಕುಮಾರ್ ರೈಬೋಳಿಯವರು ಇವರಿಗೂ ಸ್ವಾಗತ. ಹಾಗೆಯೇ ಜಿಲ್ಲಾ ಪ್ರಕೋಷ್ಠದ ಸಂಚಾಲಕರಾದಂತಹ ಶ್ರೀ ಟಿ ರಾಜಾರಾಮ್ ಭಟ್ರು ಇವರಿಗೂ ಸ್ವಾಗತ. ರಾಜ್ಯ ಮೀನುಗಾರರ ಪ್ರಕೋಷ್ಠದ ಶ್ರೀ ಯಶವಂತ ಮೀನ್ ಇವರಿಗೂ ಸ್ವಾಗತ. ರಾಜ್ಯ ಪ್ರಕೋಷ್ಠದ ಸಂಚಾಲಕರು ಸುರೇಶ್ ಆಳ್ವ ಇವರಿಗೂ ಸ್ವಾಗತ.
ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಶ್ರೀ ಮಾಧವಿ ಉಳ್ಳಾಲ್, ರೈತ ಮೋರ್ಚಾದ ಅಧ್ಯಕ್ಷರಾದ ಶ್ರೀ ಪದ್ಮನಾಭ ಗಟ್ಟಿ, ಮತ್ತು SC ಮೋರ್ಚಾದ ಅಧ್ಯಕ್ಷರಾದಂಥ ವರುಣ್ ರಾಜ್, ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಶ್ರೀ ಗಣೇಶ್ ಸುವರ್ಣ ಹಾಗೂ ಬಂದಿರಂಥ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತು ಸೇರಿದಂಥ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು, ನಮ್ಮ ಮಂಗಳೂರು ಮಂಡಲದ ಎಲ್ಲ ನಾಯಕರುಗಳಿಗೆ ಸ್ವಾಗತ ಮಾಡಿ ನನ್ನ ಸ್ವಾಗತವನ್ನು ಭಾರತ್ ಮಾತಾ ಕಿ ಭಾರತ್ ಮಾತಾ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ವಿರುದ್ಧ ನಿರಂತರವಾದ ದಬ್ಬಾಳಿಕೆಯನ್ನು ಮಾಡ್ತಾ ಹಿಂದೂ ಆಚರಣೆಗಳ ವಿರುದ್ಧ ಕೂಡ ಈಗಾಗಲೇ ಒಂದು ಸುತ್ತೋಲೆಯನ್ನು ಕಳಿಸುವ ಮುಖಾಂತರ ನಮ್ಮ ಆಚರಣೆಗೆ ಕೂಡ ಧಕ್ಕೆ ತರುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ಈ ಒಂದು ಮಂಗಳೂರು ಮಂಡಲದ ಈ ಪ್ರತಿಭಟನಾ ಸಭೆಯಲ್ಲಿರುವ ನಮ್ಮೆಲ್ಲರ ಆತ್ಮೀಯ ಮಿತ್ರರಾದ ಮಂಡಲದ ಪ್ರಭಾರ ಅಧ್ಯಕ್ಷರಾದ ಹೇಮಂತ್ ಶೆಟ್ರೆ, ಜಿಲ್ಲೆಯ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅದೇ ರೀತಿ ನಮ್ಮ ಜಿಲ್ಲೆಯ ಕ್ರಿಯಾಶೀಲ ಯುವ ಮೋರ್ಚಾದ ಅಧ್ಯಕ್ಷರಾದ ನಂದನ್ ಮಲ್ಯ, ನಮ್ಮೆಲ್ಲರ ಹಿರಿಯರಾದ ನಾಯಕರಾದ ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ನಮ್ಮ ಜಿಲ್ಲಾ ರಾಜ್ಯ ಪ್ರಕೋಷ್ಠದ ಯಶವಂತ್ ಅಮೀನ್, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಸುಜಿತ್ ಮಾಡೂರು ಮತ್ತು ದಯಾನಂದ್ ತೊಕ್ಕೋಟ್, ಯುವ ಮೋರ್ಚಾದ ಅಧ್ಯಕ್ಷರಾದ ಮುರಳಿ, ಈ ಜಿಲ್ಲೆಯ ಪ್ರಭಾರಿಯಾಗಿರುವಂಥ, ಈ ಮಂಡಲದ ಪ್ರಭಾರಿಯಾಗಿ ಜಿಲ್ಲೆಯ ಕಾರ್ಯದರ್ಶಿ ಆಗಿರುವ ದಿನೇಶ್ ಅವರು, ರಾಜ್ಯ ಪ್ರಕೋಷ್ಠದ ಸುರೇಶ್ ಆಳ್ವ ಅವರು, ನಮ್ಮ ಜಿಲ್ಲೆಯ ಈ ಮಂಡಲದ ಹಿರಿಯರು ಆಗಿರುವಂಥ ಜಿಲ್ಲೆಯ ಪ್ರಕೋಷ್ಠದ ಸನ್ಮಾನ್ಯ ರಾಜಾರಾಮ್ ಭಟ್ರು, ಮೋರ್ಚಾದ ಅಧ್ಯಕ್ಷರಾದ ಮಾಧವಿ ಉಳ್ಳಾಲ್ ಅವರು, ರೈತ ಮೋರ್ಚಾದ ಪದ್ಮನಾಭ ಗಟ್ಟಿ ಅವರು, SC ಮೋರ್ಚಾದ ವರುಣ್ ಅವರು ಸೇರಿರುವಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ, ಅನಿವಾರ್ಯವಾಗಿ ಈ ಜಿಲ್ಲೆಯಲ್ಲಿ ಈ ರೀತಿಯ ಪ್ರತಿಭಟನೆ ಭಜನೆಯ ಮುಖಾಂತರ ಮಾಡುವಂಥದ್ದು ಅನಿವಾರ್ಯವಾಗಿದೆ. ಕಳೆದ ಕೆಲವು ತಿಂಗಳ ಹಿಂದೆ ಮಂಗಳೂರಿನ ಯೂನಿವರ್ಸಿಟಿಯಲ್ಲಿ ಗಣೇಶೋತ್ಸವ ಮಾಡಲಿಕ್ಕೆ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಈ ಉಳ್ಳಾಲ ಭಾಗದಲ್ಲಿ ಭಜನೆಯ ಮುಖಾಂತರ ನಮ್ಮ ಹಿಂದೂಗಳಿಗೆ ನ್ಯಾಯ ಸಿಗುವಂಥ ಕೆಲಸವನ್ನ ನಮ್ಮೆಲ್ಲ ಇಲ್ಲಿಯ ಕಾರ್ಯಕರ್ತರು ಮಾಡಿದ್ರು. ಅದೇ ರೀತಿ ಇವತ್ತು ಮತ್ತೆ ಉಳ್ಳಾಲದಲ್ಲಿ ಈ ಒಂದು ಭಜನೆಯ ಮುಖಾಂತರ ರಾಜ್ಯದ ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯರಿಗೆ ಸದ್ಬುದ್ಧಿಯನ್ನ ಕೊಡ್ಲಿ ಅನ್ನುವ ರೀತಿಯಲ್ಲಿ ನಮ್ಮ ಭಜನಾ ತಂಡದ ಮುಖಾಂತರ ಭಜನೆಯನ್ನ ಮಾಡೋದರ ಮುಖಾಂತರ ಅವರಿಗೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡುವ ಮುಖಾಂತರ ಈ ಸಭೆಯನ್ನ ಪ್ರಾರಂಭ ಮಾಡಿದ್ದೇವೆ. ಕಳೆದ 100 ವರ್ಷಗಳಿಂದ ಈ ದೇಶದಲ್ಲಿ ಹಿಂದೂ ಭಾವನೆಗಳನ್ನ ಗೌರವಿಸುತ್ತಾ ಹಿಂದೂ ಆಚರಣೆಗಳನ್ನ ನಿರಂತರ ಮಾಡುವಂತ ಕೆಲಸವನ್ನ ಈ ಜಿಲ್ಲೆಯಲ್ಲಿ ಅಥವಾ ಇಡೀ ದೇಶದಲ್ಲಿ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಒಟ್ಟು ಸೇರಿ ಮಾಡಿದ್ದೇವೆ. ಕಳೆದ ಸುಮಾರು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಕೂಡ ಧಾರ್ಮಿಕವಾಗಿ ಗಣೇಶೋತ್ಸವ, ಶಾರದೋತ್ಸವ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅಲ್ಲಲ್ಲಿ ಶಾಲೆಯ ಮೈದಾನ ಅಥವಾ ಸಾರ್ವಜನಿಕ ಮೈದಾನದಲ್ಲಿ ಆಚರಣೆ ಮಾಡುವಂಥದ್ದು ನಮ್ಮ ಜಿಲ್ಲೆಯ ಪದ್ಧತಿ. ಇದು ಕೇವಲ ಕಾಂಗ್ರೆಸ್ ಬಂದಿದೆ ಅಥವಾ ಇನ್ನೊಂದು ರಾಜಕೀಯ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಆಚರಣೆ ಮಾಡುವ ಪದ್ಧತಿ ಅಲ್ಲ. ಇದು ಹಿಂದೂ ಸಮಾಜದ ಹಕ್ಕಿನ ಈ ಒಂದು ಧಾರ್ಮಿಕ ಭಾವನೆಯನ್ನ ಗೌರವಿಸಿ ಇಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಬಂದಿರುವವರು ನಾವೆಲ್ಲ. ಈ ಕೆಲಸವನ್ನ ಮಾಡುವುದಕ್ಕೆ ಇತ್ತೀಚೆಗೆ ಒಂದು ಸುತ್ತೋಲೆಯನ್ನು ರಾಜ್ಯ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಕಳಿಸುವ ಮುಖಾಂತರ ಈ ಜಿಲ್ಲೆಯಲ್ಲಿ ಹಿಂದೂಗಳ ಭಾವನೆಗಳ ಮೇಲೆ ಧಕ್ಕೆ ತರುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಯಾವಾಗ 2013ಕ್ಕೆ ಒಂದ್ಸಲ ಸಿದ್ದರಾಮಯ್ಯರ ಸರ್ಕಾರ ಬಂದ ತಕ್ಷಣ ಮರುದಿವಸ KC ರೋಡ್ನಲ್ಲಿ ಗೋ ಹತ್ಯೆಯನ್ನ ಮಾಡುವುದರ ಮುಖಾಂತರ ಸರ್ಕಾರವನ್ನ ಪ್ರಾರಂಭ ಮಾಡಿದಂತ ಸಿದ್ದರಾಮಯ್ಯ 5 ವರ್ಷ ಮನೆಯಲ್ಲಿ ಕೂತರು. ಆನಂತರ 2023ಕ್ಕೆ ಬಂದ ನಂತರ
ಪ್ರಾರಂಭದಲ್ಲಿ ಮಾಡಿರುವಂತದ್ದು ಮತಾಂತರ ಕಾಯ್ದೆಯನ್ನ ರದ್ದು ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ರು. ಈ ರಾಜ್ಯದಲ್ಲಿ ಕರಸೇವೆಗೆ ಹೋದಂತ ರಾಮಭಕ್ತರ ಮೇಲೆ ಮತ್ತೆ ಅವರ ಮೇಲೆ ಕೇಸು ದಾಖಲಿಸುವಂತದ್ದು, ಪ್ರವೀಣ್ ನೆಟ್ಟಾರ್ ಅವರು ಬಲಿದಾನ ಆಗಿ 2 ವರ್ಷ ಆದ ನಂತರ 23 ಜನರಿಗೆ ಮತ್ತೆ ನೋಟಿಸ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುವಂತದ್ದು, ಈ ಜಿಲ್ಲೆಯಲ್ಲಿ ಹಿಂದೂ ಪರವಾಗಿ ಹೋರಾಟ ಮಾಡುವಂತ ನಮ್ಮ ಯುವಕರ ಮೇಲೆ ಗೂಂಡಾ ಕಾಯ್ದೆ ಹಾಕುವಂತದ್ದು, ಗಡಿಪಾರ್ ಮಾಡುವಂತದ್ದು, ವಿನಾಕಾರಣ ಕೇಸ್ ಹಾಕುವಂತದ್ದು, ಈ ರೀತಿಯ ಬೇರೆ ಬೇರೆ ರೀತಿಯ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುವುದರ ಮುಖಾಂತರ ಸಮಾಜದಲ್ಲಿ ಅಸ್ಥಿರತೆಯ ಭಾವನೆಯನ್ನು ತರುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ಕಳೆದ 1 ವರ್ಷದ 4 ತಿಂಗಳಲ್ಲಿ ನಮ್ಮೆಲ್ಲ ಜಿಲ್ಲೆಯ ಶಾಸಕರ ಮೇಲೆ ಕೇಸು ದಾಖಲಿಸುವ ಮುಖಾಂತರ ಈ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳನ್ನು ದಬ್ಬಾಲಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಈ ಜಿಲ್ಲೆಯಲ್ಲಿ ಕೇವಲ ಸಾರ್ವಜನಿಕ ಮೈದಾನ ಅಥವಾ ಶಾಲಾ ಮೈದಾನದಲ್ಲಿ ಮಾತ್ರ ಆಚರಣೆ ಮಾಡ್ತಾರೆ ಅಂತ ಕಾಂಗ್ರೆಸ್ನ ಈ ಒಂದು ಸರ್ಕಾರಕ್ಕೆ ಗೊತ್ತಿರಬಹುದು. ಆದ್ರೆ ನಮ್ಮ ಎದುರುಗಡೆ ಪೊಲೀಸ್ನವರು ಇದ್ದಾರೆ, ಅವರು ಪೊಲೀಸ್ ಲೈನ್ನಲ್ಲಿ ಗಣಪತಿ ಇಡ್ತಾರೆ, KSRTC ಅಲ್ಲಿ ಗಣಪತಿ ಇಡ್ತಾರೆ. ಅದು ಯಾಕೆ ಕೋಣಾಜೆಯಲ್ಲಿ ನಮ್ಮ ದಸರಾ ಉತ್ಸವದ ಸಂದರ್ಭದಲ್ಲಿ ನಮ್ಮ ಪೂಜೆಯನ್ನ ಮಾಡ್ತಾರೆ, ಪ್ರತಿ ಸ್ಟೇಷನ್ ಅಲ್ಲಿ ಪೂಜೆಯನ್ನ ಮಾಡ್ತಾರೆ. ನಾನು ಹೇಳುದು ಮುಂದಿನ ದಿನಗಳಲ್ಲಿ KSRTC ಅಲ್ಲಿ ಬೇಡ, ಪೊಲೀಸ್ ಲೈನ್ ಅಲ್ಲಿ ಬೇಡ, ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಪೂಜೆ ಬೇಡ. ಈ ರೀತಿಯ ಬೇರೆ ಬೇರೆ ಸುತ್ತೋಲೆಯನ್ನು ಕಳಿಸುವಂತ ಪ್ರಯತ್ನ ಏನಾದ್ರೂ ಹುನ್ನಾರವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆಯಾ? ಸಾರ್ವಜನಿಕವಾಗಿ ಆಚರಣೆ ಮಾಡುವಂತ ಎಲ್ಲ ನಮ್ಮ ಹಬ್ಬ ಹರಿದಿನಗಳನ್ನ ರದ್ದು ಮಾಡುವಂತ ರೀತಿಯಲ್ಲಿ ಇವರು ಕೆಲಸ ಕಾರ್ಯವನ್ನು ಏನಾದ್ರೂ ಮಾಡ್ತಾ ಇದ್ದಾರಾ ಎನ್ನುವ ಒಂದು ಶಂಕೆ ನಮಗೆ ಪ್ರಾರಂಭ ಆಗ್ತಾ ಉಂಟು. ನಮ್ಮ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರ್ ತಿಲಕ್ ಅಂತ ಒಂದು ಹಿರಿಯ ನಮ್ಮೆಲ್ಲರ ನಾಯಕರಾದ ಹಿರಿಯರಾದ ಬಾಲಗಂಗಾಧರ್ ತಿಲಕ್ ಅವರು ಇಡೀ ದೇಶದಲ್ಲಿ ಗಣೇಶೋತ್ಸವದ ಮುಖಾಂತರ ಸ್ವಾತಂತ್ರ್ಯಕ್ಕೆ ಶಕ್ತಿ ಕೊಡುವಂತದ್ದು ಮತ್ತು ದೇಶದಲ್ಲಿ ಒಗ್ಗಟ್ಟು ತರುವಂತ ಕೆಲಸವನ್ನ ಮಾಡಿರುವಂತದನ್ನ ಕಾಂಗ್ರೆಸ್ಸಿಗರು ಮರ್ತಿದ್ದಾರೆ. ಈ ದೇಶದಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಧಾರ್ಮಿಕ ಆಚರಣೆಯನ್ನ ಮಾಡಬೇಕು ಎನ್ನುವುದನ್ನ ಇಲ್ಲಿಯ ಹಿಂದೂ ಸಮಾಜದ ಬಾಂಧವರು ನಿರ್ಣಯ ಮಾಡಬೇಕು ಹೊರತು ಸರ್ಕಾರ ಮಾಡುವುದಲ್ಲ ಎನ್ನುವುದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್ಕಾರ ನಿಮ್ಮ ಯಾವುದೇ ಸುತ್ತೋಲೆ ಬಂದರೂ ಕೂಡ ಅದಕ್ಕೆ ಜಗ್ಗದೆ ಬಗ್ಗದೆ ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಸಾರ್ವಜನಿಕ ಉತ್ಸವ ಆಗ್ತದೆ ಅದೇ ಜಾಗದಲ್ಲಿ ಆಗ್ತದೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೆ ಉಚ್ಚಾರ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಧಾರ್ಮಿಕ ಭಾವನೆಯನ್ನ ಹತ್ತಿಕ್ಕುವಂತ ಯಾವುದೇ ಕೆಲಸ ಮಾಡಿದ್ರೆ ಅದರ ವಿರುದ್ಧ ಬೃಹತ್ತಾಗಿ ಶಕ್ತಿಯುತವಾಗಿ ಪ್ರತಿಭಟನೆ ಮಾಡುವಂತ ಶಕ್ತಿ ಹಿಂದೂ ಸಮಾಜಕ್ಕಿದೆ, ಭಾರತೀಯ ಜನತಾ ಪಾರ್ಟಿಗಿದೆ. ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯವಾಗಿ ಈ ರೀತಿಯ ಒಂದು ಹೋರಾಟವನ್ನ ಕೈಗೆ ತಗೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡಿದಂತ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರದ ಅನೇಕ ಬೇರೆ ಬೇರೆ ಭ್ರಷ್ಟಾಚಾರದ ಆರೋಪದ ಮೇಲೆ ಆರೋಪ ಹೊತ್ತುಕೊಂಡು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಉತ್ತರ ಕೊಡಲಾಗದೆ ಯಾವ ರೀತಿ ಒದ್ದಾಡ್ತಾರೆ ಎನ್ನುವುದನ್ನು ನಾವು ನೋಡಿದ್ದೇವೆ. ಇದೇ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಮುಖಾಂತರ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡುವಂತ ಒಂದು ಹುನ್ನಾರವನ್ನ ಈ ಸಂದರ್ಭದಲ್ಲಿ ಮಾಡುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಸರ್ಕಾರ ಅವರು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ, ನಿಮ್ಮ ಭ್ರಷ್ಟಾಚಾರವನ್ನು ಕೂಡ ನಾವು ಬಿಡುವುದಿಲ್ಲ. ನಮ್ಮ ಈ ರೀತಿಯ ಹಿಂದೂಗಳ ಭಾವನೆಗಳನ್ನು ಧಕ್ಕೆ ತರುವಂತ ಯಾವುದೇ ರೀತಿಯ ನೀವು ಯೋಚನೆ ಮಾಡಿದ್ರೆ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂತ ಮತ್ತು ಶಕ್ತಿಯುತವಾಗಿ ಹೋರಾಟ ಮಾಡುವಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಬಾಂಧವರಿಗೆ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಯುವ ಮೋರ್ಚಾದ ಮುಖಾಂತರ ಈ ರೀತಿಯ ಪ್ರತಿಭಟನೆ ಮಾಡುವುದರ ಮುಖಾಂತರ ನಾವು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ನೀವು ತಕ್ಷಣ ಕೊಟ್ಟಿರುವಂತಹ ಸುತ್ತೋಲೆಯನ್ನು ವಾಪಸ್ ತಗೊಳ್ಬೇಕು. ನಮ್ಮ ಸಾರ್ವತ್ರಿಕವಾಗಿ ಮಾಡುವಂತ ಎಲ್ಲ ಉತ್ಸವಕ್ಕೆ ನೀವು ಎಲ್ಲ ರೀತಿಯ ಸಹಕಾರವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ನಮ್ಮ ಇಲಾಖೆಯ ಮುಖಾಂತರ ತೊಂದರೆ ಕೊಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನಾವು ಫ್ರೀಯಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಾವು ಉತ್ಸವನ ಆಚರಣೆ ಮಾಡ್ತಾ ಇದ್ದೇವೆ. ನೀವು ಫ್ರೀ ಕೊಡ್ತೇವೆ ಅಂತೇಳಿ ನಮ್ಮ ಉತ್ಸವವನ್ನ ಫ್ರೀಯಾಗಿ ಬಿಡುವಂತ ಯೋಚನೆ ನಿಮ್ಮಲ್ಲಿಲ್ಲ. ನೀವು ನಮ್ಮನ್ನು ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಪೊಲೀಸ್ ಇಲಾಖೆಯಿಂದ ದಿನನಿತ್ಯ ಒಂದೊಂದು ರೀತಿಯ ಸರ್ಕ್ಯುಲರ್ ಅನ್ನ ಕಳಿಸುವ ಮುಖಾಂತರ ನಮ್ಮ ಉತ್ಸವಕ್ಕೆ ತಡೆಯೊಡ್ಡುವಂತ ಕೆಲಸವನ್ನ ನೀವೆಲ್ಲ ಮಾಡುವಂತ ಪ್ರಯತ್ನವನ್ನ ನಾವು ನೋಡ್ತಾ ಇದ್ದೇವೆ. ನಾವು ಈ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ಸಿಗರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ,
ಕಾಂಗ್ರೆಸ್ಸಿನ ನಿಮ್ಗೆ ಏನಾದ್ರೂ ಮನಸ್ಸಿನಲ್ಲಿ ಹಿಂದುತ್ವದ ಭಾವನೆ ಅಥವಾ ನಿಮ್ಮ ಧರ್ಮದ ಬಗ್ಗೆ ಭಾವನೆಗಳಿದ್ರೆ, ನೀವು ಮೊನ್ನೆ ರಾಹುಲ್ ಗಾಂಧಿ ಹಿಂಸಾವಾದಿ, ಹಿಂದೂಗಳ ಹಿಂಸಾವಾದಿ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಲೋಕಸಭೆಯಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಶಾಸಕರ ಮೇಲೆ ಕೇಸ್ ಹಾಕ್ತೀರಿ, ನಮ್ಮ ಜನಪ್ರತಿನಿಧಿಗಳನ್ನ ದಬ್ಬಾಲಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ನೀವು ಎನಿಸ್ಬೇಡಿ, ನಿಮ್ಗೆ ಮನಸ್ಸು ಅಂತ ಇದ್ರೆ ಈ ರೀತಿಯ ಉತ್ಸವನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ಕಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಬೇರೆ ಬೇರೆ ಶಾಲೆ ಮೈದಾನದಲ್ಲಿ ಆಚರಣೆ ಮಾಡುವಂತ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ. ನೀವು ಯಾಕೆ ಸುಮ್ಮನೆ ನಿಮ್ಮ ಅಧಿಕಾರದ ಲಾಲಾಸೆಗೋಸ್ಕರ ನೀವು ಈ ರೀತಿ ಬಾಯಿ ಮುಚ್ಚಿ ಕುತ್ಕೊಂಡಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನೀವು ಬಾಯಿ ಬಿಚ್ಚಿ ಮಾತಾಡಿ. ನಮ್ಮ ಧರ್ಮಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಸಾರ್ವಜನಿಕ ಉತ್ಸವಕ್ಕೆ ತೊಂದರೆ ಆದಾಗ ಬಾಯಿ ಬಿಚ್ಚಿ ಈ ರೀತಿಯ ಸುತ್ತೋಲೆಯನ್ನು ವಾಪಸ್ ತಗೊಳ್ಳುವಂತೆ ಸರ್ಕಾರಕ್ಕೆ, ನಿಮ್ಮದೇ ನಾಯಕರಿಗೆ ಒತ್ತಾಸೆ ಮಾಡುವಂತ ಕೆಲಸವನ್ನು ಯಾಕೆ ಮಾಡ್ತಿಲ್ಲ ಎನ್ನುವುದನ್ನ ನಾವಿವತ್ತು ನಿಮ್ಮನ್ನ ಪ್ರಶ್ನೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಮತ್ತೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಈ ಭಜನೆಯ ಮುಖಾಂತರ ನಿಮ್ಗೆ ಸದ್ಬುದ್ಧಿ ಕೊಡ್ಲಿ. ನಿಮ್ಮ ಅಂತಿಮ ದಿನಗಳು ಹತ್ತಿರ ಬರ್ತಾ ಉಂಟು. ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಿರುವಂತ ಎಲ್ಲ ಈ ರೀತಿಯ ತೊಂದರೆಗಳ ವಿರುದ್ಧ ದೇವರೇ ನಿಮ್ಗೆ ಮುನಿಸ್ತಾರೆ ಅನ್ನೋ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಮಾಜಕ್ಕೆ ಮತ್ತು ಮನಸ್ಸಿಗೆ ಘಾಸಿ ಮಾಡಿ ಮತ್ತೆ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ. ನೀವು ಎಲ್ಲ ಸಂದರ್ಭದಲ್ಲೂ ಕೂಡ ತೊಂದರೆ ಕೊಡುವಂತ ಕೆಲಸವನ್ನ ನೀವು ಮಾಡಿದ್ದೀರಿ. ನಾನು ಮತ್ತೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಕೊಟ್ಟಂತಹ ಸುತ್ತೋಲೆಯನ್ನ ತಕ್ಷಣ ವಾಪಸ್ ತಕೊಂಡು ನೀವು ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರವಾಗಿ ನಮ್ಮ ಧಾರ್ಮಿಕ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಬಿಡಿ. ಗಣೇಶೋತ್ಸವ, ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಅಥವಾ ಶಾರದೋತ್ಸವ ಇರ್ಬೋದು, ಈ ಎಲ್ಲ ಆಚರಣೆಗಳನ್ನ ನಾವು ಹಿಂದೂ ಬಾಂಧವರು ಮುಕ್ತ ಮನಸ್ಸಿನಿಂದ ಆಚರಣೆ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಗ್ರಾಮ ಮಟ್ಟಕ್ಕೆ ತಕೊಂಡು ಹೋಗ್ತೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಬೂತ್ ಮಟ್ಟಕ್ಕೆ ತಕೊಂಡು ಹೋಗ್ತೇವೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಗಣೇಶೋತ್ಸವ ಇರ್ಬೋದು ಅಥವಾ ದಸರಾ ಉತ್ಸವ ಇರ್ಬೋದು, ಎಲ್ಲ ಸಮಿತಿಗಳನ್ನ ಜೋಡಿಸುವಂತ ಕೆಲಸವನ್ನ ಮಾಡ್ತೇವೆ. ಇಡೀ ರಾಜ್ಯದಲ್ಲಿ ಈ ರೀತಿಯ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡುವಂತದ್ದು, ನಿಮ್ಮ ವಿರುದ್ಧ ಜನಾಭಿಪ್ರಾಯ ವ್ಯಕ್ತಪಡಿಸುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಪುನರಪಿ ಉಚ್ಚಾರ ಮಾಡ್ತೇನೆ. ತಕ್ಷಣವೇ ಆ ಒಂದು ಸುತ್ತೋಲೆಯನ್ನ ವಾಪಸ್ ತಗೊಳ್ಳುವ ಮುಖಾಂತರ ಇಡೀ ಸಮಾಜಕ್ಕೆ ಯಾವುದೇ ರೀತಿಯ ಆತಂಕದ ವಾತಾವರಣ ಇಲ್ಲದ ರೀತಿಯಲ್ಲಿ ನೀವು ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಮಾತನ್ನ ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಮಾತಾಡಬೇಕಾಗಿ ವಿನಂತಿ. बोलो भारत माता की, बोलो भारत माता की. ಒಂದೇ ಒಂದೇ ಬಿಜೆಪಿಯ ಜನಪರ ಹೋರಾಟಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಳದ ವತಿಯಿಂದ ಇವತ್ತೇನು ನಮ್ಮ ನಾಳುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಡಿಸಿರತಕ್ಕಂಥ ಏನು ಆದೇಶವಿದೆ, ಇದು ಹಿಂದೂ ಸಮಾಜದ ವಿರುದ್ಧವಾಗಿ ಹೊರಡಿಸತಕ್ಕಂಥ ಆದೇಶ ಅಂತೇಳಿ ಇಡೀ ನಮ್ಮ ರಾಜ್ಯದ ಜನ ತಿಳ್ಕೊಂಡಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಒಂದು ಸಂದರ್ಭದಲ್ಲಿ ಇದರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಈ ಒಂದು ಆದೇಶವನ್ನ ತಕ್ಷಣ ಸರ್ಕಾರ ಹಿಂಪಡೆಯಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಪ್ರತಿಭಟನೆ ಮಾಡುವುದರ ಮೂಲಕ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಈ ಮಂಗಳೂರು ಮಂಡಳದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳ ಒಂದು ಒಗ್ಗೂಡುವಿಕೆಯಿಂದ ಒಂದು ದೇವರನ್ನ ಸ್ತುತಿ ಮಾಡತಕ್ಕಂಥ ನಮ್ಮ ಪರಮ ಪವಿತ್ರವಾದಂತಹ ಭಜನೆಯನ್ನ ಮಾಡುವುದರ ಮೂಲಕ ಸಿದ್ದರಾಮಯ್ಯನವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ಪ್ರಾರಂಭದ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಕುಂಪಲ್ರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಯುವ ಮೋರ್ಚಾದ ಅಧ್ಯಕ್ಷರು ನಂದನ್ ಮಲ್ಯಾರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಮಂಡಳದ ಅಧ್ಯಕ್ಷರು ಹೇಮಂತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ.
ನಮ್ಮೆಲ್ಲ ನಾಯಕರು ಈ ಒಂದು ಸಭೆಯಲ್ಲಿ, ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಯುವ ಮೋರ್ಚಾದ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಪದಾಧಿಕಾರಿಗಳಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಜಿಲ್ಲಾಧ್ಯಕ್ಷರು ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷ ಸರ್ಕಾರ, ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ ಸಿದ್ದರಾಮಯ್ಯನವರು ಬಹಳ ಮೇಧಾವಿ, ಬಹಳ ದೊಡ್ಡ ಆರ್ಥಿಕ ತಜ್ಞ. ಹೇಳಿದ ತಕ್ಷಣ ಹೇಳ್ತಾರೆ, ನಾನು 5-6-7-8 ಬಾರಿ ಬಜೆಟ್ ಮಂಡನೆ ಮಾಡಿದ್ದೇನೆ, ಹಾಗೆ ಹೀಗೆ ಅಂತ. ನಾವೆಲ್ಲರೂ ಕೂಡ ಇವತ್ತು ಪ್ರಶ್ನೆ ಮಾಡತಕ್ಕಂಥ ಸ್ಥಿತಿಯಲ್ಲಿ ಬಂದು ನಾವು ನಿಂತಿದ್ದೇವೆ. ಎಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಮಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಈ ಒಂದು ರಸ್ತೆ ಬದಿಯಲ್ಲಿ ಒಂದು ಸ್ಟೇಜ್ ಅನ್ನು ಹಾಕೋದ್ರ ಮೂಲಕ, ದೇವರ ಭಜನೆಯನ್ನ ಹೇಳುವುದರ ಮೂಲಕ ಸರ್ಕಾರದ ಆದೇಶದ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂಥ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಇವತ್ತು ಇದೇನು ಪ್ರತಿಭಟನೆ ಏನಿದೆ, ಇದು ಕೇವಲ ಸಾಂಕೇತಿಕವಾಗಿ ನಮ್ಮ ಹಿಂದೂ ಧರ್ಮದ, ಹಿಂದೂ ಸಮಾಜದ ಬಹುಸಂಖ್ಯಾತರ ಏನು ದೇವಸ್ಥಾನಗಳು ನಡೆಸತಕ್ಕಂಥ ಭಜನೆಯ ಮೂಲಕ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇವತ್ತು ಇದು ಪ್ರಾರಂಭಿಕ ಹಂತ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂತೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜೇಂದ್ರರವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಈ ಒಂದು ಹೋರಾಟವು ನಮ್ಮ ಯುವ ಮೋರ್ಚಾದ ಕಡೆಯಿಂದ ನಡೆಯುತ್ತಿರುವಂತಹದ್ದು ಸರ್ಕಾರದ ಕಿವಿಯನ್ನ ಇದು ಮುಟ್ಟಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ತಕ್ಷಣ ಏನು ಸರ್ಕಾರ ಆದೇಶವನ್ನು ಹೊರಡಿಸಿದೆ, ನಮ್ಮ ಶಾಲೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ನಮ್ಮ ಬಹಳ ಭಯಭಕ್ತಿಯಿಂದ ಆಚರಿಸುತ್ತಂತ ಶಾರದೋತ್ಸವ, ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶೋತ್ಸವ ಯಾಕೆ ಆಚರಣೆ ಆಯಿತು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಉಲ್ಲೇಖ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರ್ ತಿಲಕ್ರವರು ಆ ಸಂದರ್ಭದಲ್ಲಿ ಇಡೀ ದೇಶದ ಜನರನ್ನ ಒಟ್ಟು ಮಾಡಿ ಆ ಮೂಲಕ ನಾವು ಸ್ವಾತಂತ್ರ್ಯವನ್ನು ಪಡೆಯಬೇಕು, ಅದು ಕೇವಲ ಹಿಂದೂಗಳಿಗೆಲ್ಲ, ಈ ಭಾರತದಲ್ಲಿ ಇರತಕ್ಕಂಥ ಎಲ್ಲಾ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಿದಂತ ಒಂದು ಹೋರಾಟ, ಸಂಘಟನೆ ಹೋರಾಟ ಗಣೇಶೋತ್ಸವ ಇವತ್ತು ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಇದನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ. ಈ ಸಂದರ್ಭದಲ್ಲಿ ಅದೇ ರೀತಿ ಶಾರದಾ ಮಾತೆ ಅಂತ ಹೇಳಿದ್ರೆ ನಮಗೆ ವಿದ್ಯೆ ಕೊಡತಕ್ಕಂತ ಸರಸ್ವತಿ ಮಂದಿರದ ನಮ್ಮ ಶಾಲೆಗಳಲ್ಲಿ, ನಮ್ಮ ಸಂಘ ಸಂಸ್ಥೆಗಳಲ್ಲಿ ನಾವು ಯಾಕೆ ಮಾಡಬಾರದು ಎಂಬ ಪ್ರಶ್ನೆ ನಮ್ಮನ್ನು ಇವತ್ತು ಕಾಡುವಂತಹದ್ದು. ನಾವು ಇವತ್ತು ಈ ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ನಾವು ಯಾವುದೇ ರೀತಿಯಾದ ನಿಮ್ಮ ಈ ಒಂದು ಆದೇಶಕ್ಕೆ ಬಗ್ಗದೆ ಜಗ್ಗದೆ ನಾವೇನು ನಮ್ಮ ಸಮಾಜದ ಇರತಕ್ಕಂಥ ಭಯಭಕ್ತಿಯಿಂದ ಮಾಡತಕ್ಕಂಥ ನಮ್ಮ ಏನು ಪೂಜೆ ಪುರಸ್ಕಾರ ಇದೆ, ಇದನ್ನು ಖಂಡಿತವಾಗಿ ಮಾಡಿಯೇ ಮಾಡ್ತೇವೆ. ಎಲ್ಲ ನಮ್ಮ ಸಂಘ ಸಂಸ್ಥೆಗಳಿರ್ಬಹುದು, ನಮ್ಮ ಶಾಲಾ ಕಾಲೇಜುಗಳಿರ್ಬಹುದು, ನಮ್ಮ ಯಾವುದೇ ತರಹದ ನಮ್ಮ ವ್ಯವಸ್ಥೆ ಇದೆ, ಆಡಳಿತ ಸಂಸ್ಥೆ ವ್ಯವಸ್ಥೆ ಖಂಡಿತವಾಗಿ ಮಾಡಿಯೇ ಮಾಡ್ತೇವೆ ಎಂಬ ಎಚ್ಚರಿಕೆಯನ್ನು ಕೊಡುತ್ತಾ, ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಹೋರಾಟಕ್ಕೆ ನಮ್ಮ ಸರ್ಕಾರ ಅನುವು ಮಾಡಿಕೊಡಬಾರದು. ನಮ್ಮ ಏನು ನಂಬಿಕೆಗಳಿದೆ, ನಮ್ಮ ಸನಾತನ ಧರ್ಮದಲ್ಲಿ ನಾವೆಲ್ಲರೂ ಕೂಡ ನಂಬಿಕೆಯ ಆಧಾರದ ಮೇಲೆ ಜೀವನವನ್ನು ನಡೆಸುವವರು. ನಮ್ಮ ಹಿರಿಯರು ನಮಗೊಂದು ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ, ಅದರ ಮೇಲೆ ನಾವು ನಮ್ಮ ಜೀವನವನ್ನು ನಡೆಸುವವರು. ಅದಕ್ಕೆ ಯಾರಾದರೂ ವಿರುದ್ಧವಾಗಿ ಬಂದಾಗ ಅದನ್ನು ತಡೆಯತಕ್ಕಂತ ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸದಾ ಸಿದ್ಧ ಅಂತ ಹೇಳುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ನಾವೇನು ಈ ಪ್ರತಿಭಟನೆ ಮಾಡ್ತೀವಿ, ಇದು ಇವತ್ತು ಇಡೀ ರಾಜ್ಯದಂತೆ ಆಗುವಂತಹ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ನಾನು ನಿನ್ನೆ ಹೀಗೆ ಮಾತನಾಡಲು ಹೇಳಿದೆ, ನಾವು ಈ ಪ್ರತಿಭಟನೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಮನೆಯಲ್ಲಿ ಕೂತು, ಮನೆಯಲ್ಲಿ ಹೊರಗಡೆ ನಾವು ಭಜನೆಯ ಮೂಲಕ ಆಡೋದ್ರ ಮೇಲೆ, ಯಾಕೆ ಅಂತ ಹೇಳಿದ್ರೆ ಅವರ ಧರ್ಮಪತ್ನಿ ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲರೂ ಕೂಡ ದೇವರ ಆಚರಣೆಯನ್ನು, ದೇವರ ಪೂಜೆಗಳನ್ನ ಮಾಡ್ತಾರೆ. ಈ ಎಲ್ಲ ಆದೇಶ ಏನಿದೆ ಇದು ಹಿಂದೂ ಸಮಾಜದ ವಿರುದ್ಧ ಒಂದು ಸಮಾಜವನ್ನ ಇನ್ನೊಂದು ಸಮಾಜದ ಮೇಲೆ ಎತ್ತಿಕಟ್ಟತಕ್ಕಂಥ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದ ಸಂದರ್ಭದಲ್ಲಿ ನೋಡಿ, ಆತ್ಮೀಯ ಬಂಧುಗಳೇ, ನಮ್ಮ ಯಾವ ರೀತಿ ನಾವು ಸರ್ಕಾರವನ್ನು ಕೊಟ್ಟಿದ್ದೇವೆ. ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪನವರ ಅವಧಿಯಲ್ಲಿ, ನಮ್ಮ ಜಗದೀಶ್ ಶೆಟ್ಟರ್ ಅವರ ಅವಧಿಯಲ್ಲಿ, ನಮ್ಮ DV ಸದಾನಂದ ಗೌಡರವರ ಅವಧಿಯಲ್ಲಿ ನಾವು ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಯಾವುದೇ ರೀತಿಯಾದ ತಾರತಮ್ಯ ಇಲ್ಲದೆ ಯಾವುದೇ ಒಂದು ಯೋಜನೆಯನ್ನ ಇವತ್ತು ಸರ್ವ ಜನರಿಗೆ, ಸರ್ವರಿಗೂ ಸಮಪಾಲು ಎಂಬ ಧ್ಯೇಯನ ಇಟ್ಟುಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಮಾತ್ರ.
ಆದ್ರಿಂದ ನಾವು ಯಾವುದೇ ಒಂದು ಧರ್ಮವನ್ನ ಓಲೈಕೆ ಮಾಡದೆ ನಾವೆಲ್ಲರೂ ಕೂಡ ಭಾರತೀಯರೆಂಬ ಭಾವನೆಯಲ್ಲಿ ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ಇವತ್ತು ಕೇಂದ್ರದಲ್ಲಿ ಮೋದಿಜಿ ಅವರ ಸರ್ಕಾರ ಇದೆ. ಎಲ್ಲೋ ಒಂದು ಕಡೆ ಎಲ್ಲರೂ ಹೇಳಿದ್ರು 400ಕ್ಕಿಂತಲೂ ಹೆಚ್ಚು ಬರುವುದಿಲ್ಲ, ಮೋದಿ ಪ್ರಧಾನಿಯೂ ಆಗುವುದಿಲ್ಲ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಶ್ರೀರಾಮ ದೇವರ ಆಶೀರ್ವಾದ ಮೋದಿಜಿ ಅವರ ಮೇಲೆ ಇದ್ದುದರಿಂದ ಇವತ್ತು ಅವರು ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಎಂತಹ ಸರ್ಕಾರ! ಇಡೀ ನಮ್ಮ ಸಮಾಜಕ್ಕೆ, ಇಡೀ ಭಾರತೀಯರಿಗೆ, ಅದು ಕೇವಲ ಮುಸಲ್ಮಾನರಿಗೆ ಒಂದು ಕಾಯ್ದೆ ಅಥವಾ ಕ್ರಿಶ್ಚಿಯನರಿಗೆ ಒಂದು ಯೋಜನೆ ಯಾವುದು ಅಂತ ಯಾವ ಯೋಜನೆ ಬಂದರೂ ಕೂಡ ಎಲ್ಲರೂ ಕೂಡ ಯೋಜನೆ ಪಡೆಯುತ್ತಾ ಇದ್ದಾರೆ. ಈ ರೀತಿಯಾದ ಸರ್ಕಾರ ನಡೆಯುತ್ತಿರುವ ಸಂದರ್ಭದಲ್ಲಿ ಯಾಕೆ ಸಿದ್ದರಾಮಯ್ಯನವರಿಗೆ ಗೊತ್ತಾಗುವುದಿಲ್ಲ? ಒಂದು ಧರ್ಮವನ್ನ ಹೋಲಿಕೆ ಮಾಡುವುದಕ್ಕೆ ಒಂದು ಮಿತಿ ಇದೆ. ನಮ್ಗೂ ಕೂಡ ಎಲ್ಲರೂ ಬೇಕು. ನಾವು ಭಾರತೀಯ ಜನತಾ ಪಾರ್ಟಿಯವರು ಸರ್ವ ಧರ್ಮದವರನ್ನು ಕೂಡ ಪ್ರೀತಿಸ್ತಕ್ಕಂಥ ಪಾರ್ಟಿಯವರು. ನಾವು ಎಲ್ಲರಿಗೂ ಕೂಡ ಸಮಾನವಾದ ಯೋಜನೆಗಳನ್ನ ನೀಡುವವರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ಆಳ್ವಿಕೆಯನ್ನು ಮುಂದುವರಿದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ರೀತಿಯಾದ ಹೋರಾಟಕ್ಕೆ ಶತಸಿದ್ಧ ಅಂತ ಹೇಳುತ್ತಾ, ಬಹಳಷ್ಟು ಜನ ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನೀವೆಲ್ಲರೂ ಕೂಡ ಮುಂದಿನ ದಿನಗಳನ್ನು ಕೂಡ ಒಂದು ವಾಟ್ಸಪ್ ಅಲ್ಲಿ ನೋಡಿದ ತಕ್ಷಣ, ಒಂದು ವಾಟ್ಸಪ್ ಅಲ್ಲಿ ಯಾವುದೇ ರೀತಿಯಾದ ಮೆಸೇಜ್ ಬಂದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ, ಅದು ಯಾವುದೇ ಮೋರ್ಚಾಗಳ ವತಿಯಿಂದ ಇಂತಹ ಒಂದು ಪ್ರತಿಭಟನೆ ಇದೆ ಅಂತ ಹೇಳಿದ ತಕ್ಷಣ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲಾ ದೇವಧರ್ಮ ಕಾರ್ಯಕರ್ತ ಬಂಧುಗಳು ಬಂದು ಸೇರಿ ಆ ಪ್ರತಿಭಟನೆ ಯಶಸ್ವಿ ಮಾಡತಕ್ಕಂತ ಜವಾಬ್ದಾರಿ ಕೂಡ ನಿಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ನಂದನ್ ಮಲ್ಯನವರು ಮಾತಾಡಬೇಕಾಗಿ ವಿನಂತಿ. बोलो भारत माता की, भारतीय जनता पार्टी की, सनातन हिंदू धर्म की ಧಿಕ್ಕಾರ ಧಿಕ್ಕಾರ. ಹಿಂದೂ ವಿರೋಧಿ ಸಿದ್ದರಾಮಯ್ಯನವರಿಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಿರಂತರವಾಗಿ ಹಗರಣದ ಮೇಲೆ ಹಗರಣವನ್ನು ಮಾಡ್ತಾ ಬಂದಿದೆ. ಈಗ ಇತ್ತೀಚೆಗೆ ಈ ಸರ್ಕಾರ ಒಂದು ಹೊಸ ಗ್ಯಾರಂಟಿಯನ್ನು ಕೂಡ ಜಾರಿ ಮಾಡಿದೆ. ಆ ಗ್ಯಾರಂಟಿ ಏನಂತ ಕೇಳಿದ್ರೆ, ಈ ರಾಜ್ಯದ ಜನರಿಗೆ ಡೆಂಗ್ಯೂ ಉಚಿತ, ಸಾವು ಖಚಿತ. ಜನರು ಈ ರಾಜ್ಯದಲ್ಲಿ ಡೆಂಗ್ಯೂವಿಂದ ಸಾಯ್ತಾ ಇದ್ರೆ ಸಿದ್ದರಾಮಯ್ಯನವರ ಕಣ್ಣಿಗೆ ಕಂಡದ್ದು ಹಿಂದೂ ಧರ್ಮದ ಆಚರಣೆ ಮಾತ್ರ. ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಸರ್ಕಾರದ ರೀತಿಯಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಉಂಟು. ಲೋಕಸಭೆಯ ಚುನಾವಣೆಯ ಮುಂಚೆ ಇವರ ನಾಯಕರು ಹಣೆಗೆ ಕುಂಕುಮವನ್ನಿಟ್ಟು ಜನಿವಾರ ಹಾಕಿ ದೇವಸ್ಥಾನವನ್ನು ಸುತ್ತಾರೆ. ಸಿದ್ದರಾಮಯ್ಯನವರು ಅವರ ಬೇರೆ ನಾಯಕರು ದಕ್ಷಿಣ ಕನ್ನಡದ ಅನೇಕ ದೇವಸ್ಥಾನಗಳಿಗೆ ಬಂದು ಹೋಗ್ತಾರೆ. ಚುನಾವಣೆ ಮುಗಿದ ಮೇಲೆ ಹಿಂದೂಗಳು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ್ದಾರೆ, ಹಿಂದೂಗಳು ನಮ್ಮ ನಾಯಕರು ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಿದರು ಅಂತ ಹೇಳಿದ ಏಕಮಾತ್ರ ಕಾರಣಕ್ಕೆ ಹಿಂದೂಗಳನ್ನ ದಮನಿಸುವಂತ ನೀತಿಯನ್ನು ಸಿದ್ದರಾಮಯ್ಯ ಅವರು ಪ್ರಾರಂಭಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಗಣೇಶೋತ್ಸವ, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ನಮ್ಮ ಮಕ್ಕಳು ಅತ್ಯಂತ ಸಡಗರದಿಂದ ಬಾಲಕೃಷ್ಣನ ವೇಷವನ್ನು ಧರಿಸಿ ಆಚರಣೆ ಮಾಡುವಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಗಿರ್ಬೋದು, ಇದನ್ನು ಆಚರಣೆ ಮಾಡಬಾರ್ದು, ಹಿಂದೂ ಸಮಾಜದ ಒಗ್ಗಟ್ಟನ್ನು ಒಡಿಬೇಕಂತ ಹೇಳುವ ದೃಷ್ಟಿಯಿಂದ ಇವತ್ತು ಈ ಕೆಲಸ ಕಾರ್ಯಗಳನ್ನು ಈ ಸರ್ಕಾರ ಮಾಡ್ತಾ ಇದೆ. ನಿನ್ನೆ ಪ್ರತಿಭಟನೆಯಲ್ಲಿ ನಾನೊಂದು ಮಾತನ್ನು ಹೇಳಿದ್ದೆ, ಇವತ್ತು ಪುನಃ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಸಿದ್ದರಾಮಯ್ಯನವರಿಗೆ ಸ್ವಾಭಿಮಾನ ಇದ್ರೆ, ಸಿದ್ದರಾಮಯ್ಯನವರು ಹಿಂದೂ ಸಂಸ್ಕೃತಿ ನಮ್ಮ ಆಚಾರವನ್ನು ನಿಲ್ಲಿಸುವ ಮೊದಲು ಸಿದ್ದರಾಮಯ್ಯನವರು ನಮ್ಮ ದೇವಸ್ಥಾನದ ಹುಂಡಿಯಿಂದ ಬರುವ ದುಡ್ಡಿಗೆ ಕೈ ಹಾಕುವುದನ್ನು ನಿಲ್ಲಿಸಲಿ. ಅದಾದ ಮೇಲೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಬರಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಾರೆ, ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಆಯುಧ ಪೂಜೆಯನ್ನು ಕೂಡ ಈ ಸರ್ಕಾರ ನಿಲ್ಲಿಸ್ತದೆ. ಆಗ ನೀವು ಪ್ರತಿಭಟನೆಯ ಈ ಭಾಗದಲ್ಲೂ ಬರಬೇಕು, ಭಾರತೀಯ ಜನತಾ ಪಾರ್ಟಿ ಆಗ ನಿಮ್ಮನ್ನು ಕೂಡ ಬೆಂಬಲಿಸ್ತದೆ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಉಳ್ಳಾಲ ಭಾಗದ ಜನರಿಗೆ ಒಂದು ಮನಸ್ಸಲ್ಲಿ ಇದೆ, ಇಲ್ಲಿ ನಮಗೆ ಶಾಸಕರಿಲ್ಲ ಅಂತ. ಉಳ್ಳಾಲ ಭಾಗದ ಹಿಂದೂ ಬಾಂಧವರಲ್ಲಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಶಾಸಕರಿಲ್ಲ ಅಂತ ಯಾರೂ ಹೆದರುಕೊಳ್ಳುವಂತ ಅವಶ್ಯಕತೆ ಇಲ್ಲ. ದಕ್ಷಿಣ ಕನ್ನಡದ ಜಿಲ್ಲೆಯ ಅಧ್ಯಕ್ಷರಾಗಿ ನಮ್ಮ ನಾಯಕರು ಸತೀಶ್ ಕುಂಬಳದವರು ಇದೇ ಭಾಗದವರು
ಈ ಜಿಲ್ಲೆಯ ನಾಯಕರಾಗಿದ್ದಾರೆ. ಸದಾ ಹಿಂದೂ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಯಾವ ರೀತಿ ನಾವು ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ಅದೇ ರೀತಿ ಮುಂದಕ್ಕೂ ಮಾಡ್ತಾ ಬರ್ತೀವಿ. ತಾಕತ್ತಿದ್ದರೆ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ನಾಯಕರಿಗೆ ನಮ್ಮ ಹಬ್ಬಗಳನ್ನು ಆಚರಣೆಯನ್ನು ನಿಲ್ಲಿಸಿ ತೋರಿಸ್ಲಿ ಅಂತ ಈ ಸಂದರ್ಭದಲ್ಲಿ ಸವಾಲನ್ನು ಹಾಕ್ತಾ ಇಲ್ಲಿ ಬಂದಿರುವಂತ ಎಲ್ರಿಗೂ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತಾ, ಭಜನಾ ತಂಡಗಳಿಗೆ ಅಭಿನಂದನೆಯನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ ಇವರಿಗೆ ಧನ್ಯವಾದಗಳು. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಪ್ರಭಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಹೇಮಂತ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರು ನಂದನ್ ಮಲ್ಯರಾಗಿರ್ತಕ್ಕಂಥ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ.